ಸೋಲಿನ ಅರ್ಥ ನಿಮ್ಮ ಶ್ರಮ ವ್ಯರ್ಥ ಆಯಿತು ಅಂತಲ್ಲ. ಒಂದು ವೇಳೆ ನಿಮ್ಮ ಪ್ಲ್ಯಾನ್ ವರ್ಕ್ ಆಗಿಲ್ಲ ಅಂದರೆ, ವರ್ಕ್ ಆಗ್ತಾ ಇಲ್ಲ ಅಂದರೆ ನಿಮ್ಮ ಪ್ಲ್ಯಾನ್ನ ಬದಲಾಯಿಸಿ, ಗುರಿ ಅಲ್ಲ. ಒಂದು ವೇಳೆ ನೀವು ಸೋತಿದ್ದೀರಾ ಅಂದರೆ ನಿಮ್ಮ ಸ್ಟ್ರಾಟಜಿ ವರ್ಕ್ ಆಗ್ತಾ ಇಲ್ಲ ಅಂತ ಅರ್ಥ. ಸ್ಟ್ರಾಟಜಿನ ಚೇಂಜ್ ಮಾಡ್ಕೊಳ್ಳಿ. ಸಮಸ್ಯೆ ಬಂತು, ಸೋಲಾಯಿತು ಅಂತ ಹೆದರ್ಕೊಂಡು ಓಡಿ ಹೋಗೋದಲ್ಲ. ಸಮಸ್ಯೆನ ಸಾಲ್ವ್ ಮಾಡುವ, ಪರಿಹರಿಸುವ ಮೈಂಡ್ಸೆಟ್ ಇಟ್ಕೊಳ್ಳಿ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇರ್ತದೆ. ಅದನ್ನು ಸರಿಯಾಗಿ ನೋಡುವ ದೃಷ್ಟಿಕೋನ ನಮಗೆ ಬೇಕು. ಕೆಲಸ ಹೋಯ್ತಾ, ಹೊಸ ಸ್ಕಿಲ್ ಕಲೀರಿ, ಹೊಸ ಅವಕಾಶನ ಎಕ್ಸ್ಪ್ಲೋರ್ ಮಾಡಿ. ಬಿಸ್ನೆಸ್ ಲಾಸ್ ಆಯಿತಾ, ಸ್ಟ್ರಾಟಜಿ ಬದಲಾಯಿಸ್ಕೊಳ್ಳಿ. ಮಾರ್ಕೆಟಿಂಗ್, ಪ್ರೈಸಿಂಗ್, ಆಡಿಯನ್ಸ್ ಅಂದರೆ ಕಸ್ಟಮರ್ನ ಅರ್ಥ ಮಾಡ್ಕೊಳ್ಳಿ, ಕಲೀರಿ. ಇನ್ನು ಇದನ್ನೇ ಸ್ಪಿರಿಚುವಲ್ ಆ್ಯಂಗಲಿಂದ, ಆಧ್ಯಾತ್ಮಿಕದಿಂದ ಪರಿಹರಿಸೋದಾದರೆ ನಿಮ್ಮ ಎನರ್ಜಿ ಚೇಂಜ್ ಮಾಡಿ. ಯಾಕಂದರೆ ಔಟರ್ ವರ್ಲ್ಡ್, ಬಾಹ್ಯ ಜಗತ್ತು ನಿಮ್ಮ ಇನ್ನರ್ ವೈಬ್ರೇಷನ್ನ ರಿಫ್ಲೆಕ್ಷನ್. ಹನುಮಾನ್ ಚಾಲಿಸ ಜಪ ಮಾಡಿ. ನಮ್ಮ ಆತ್ಮವಿಶ್ವಾಸ ಲೋ ಆದಾಗ, ಕಾನ್ಫಿಡೆನ್ಸ್ ಲೋ ಆದಾಗ ನಮ್ಮ ಬ್ರೈನ್ ಸೆಲ್ಸ್ ವೀಕ್ ಆಗ್ತಾ ಬರ್ತವೆ. ಪರಿಣಾಮ ನಮಗೆ ಭಯ, ಗಾಬರಿ, ಕನ್ಫ್ಯೂಷನಲ್ಲಿ ಇರ್ತೀವಿ. ಹನುಮಾನ್ ಚಾಲಿಸ ಚಾಂಟಿಂಗ್ ಮಾಡೋದ್ರಿಂದ ನಮ್ಮ ಬ್ರೈನ್ ಸೆಲ್ಸ್ ಸ್ಟೇಬಲ್ ಆಗ್ತದೆ. ಇದರಿಂದ ಡೋಪಮೈನ್, ಸೆರೋಟೋನಿನ್ ಹೆಚ್ಚಾಗ್ತದೆ. ಪರಿಣಾಮ ನಮಗೆ ಧೈರ್ಯ, ಡಿಸಿಷನ್ ಮೇಕಿಂಗ್ ಪವರ್ ಬರ್ತದೆ. ಹನುಮಾನ್ ಚಾಲಿಸನ ಚಾಂಟ್ ಮಾಡಿ ಅಥವಾ ಲಲಿತ ಸಹಸ್ರನಾಮನ ಚಾಂಟ್ ಮಾಡಿ. ಇದರಿಂದ ನಮ್ಮ ಎನರ್ಜಿ ಫೀಲ್ಡ್ ಪಾಸಿಟಿವ್ ಆಗ್ತದೆ. ಆ ಮೂಲಕ ನಾವು ಹಣ, ಅಬಂಡೆನ್ಸ್, ಸಮೃದ್ಧಿನ ಅಟ್ರ್ಯಾಕ್ಟ್ ಮಾಡ್ತೀವಿ. ಹೊಸ ಹೊಸ ಅವಕಾಶಗಳನ್ನು ನಮ್ಮೆಡೆಗೆ ಆಕರ್ಷಣೆ ಮಾಡ್ತೀವಿ. ಕೊನೆಗೆ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿ. ಹಾಗೆ ಪ್ರತಿದಿನ ಒಬ್ಬರನ್ನಾದರೂ ಸಹಾಯ ಮಾಡಿ. ಚಿಕ್ಕದಾದರೂ ಸರಿ, ದೊಡ್ಡದಾದರೂ ಸರಿ. ನೀವೇನೇ ಕೊಟ್ಟರು ಯೂನಿವರ್ಸ್ ಅದನ್ನು ದುಪ್ಪಟ್ಟು ಮಾಡಿ, 3-4 ಪಟ್ಟು ಜಾಸ್ತಿ ಮಾಡಿ ನಿಮಗೆ ವಾಪಸ್ ಕೊಡ್ತದೆ. ಸಹಾಯ ಮಾಡಿ. ಸಕ್ಸಸ್ ಸ್ಮಾರ್ಟ್ ವರ್ಕಿಂದ, ರೈಟ್ ಮೈಂಡ್ಸೆಟ್ಟಿಂದ, ಸರಿಯಾದ ವೈಬ್ರೇಷನಿಂದ ಬರ್ತದೆ. ನಿಮ್ಮ ಪ್ಲ್ಯಾನ್ ವರ್ಕ್ ಆಗ್ತಾ ಇಲ್ಲ ಅಂದರೆ ಪ್ಲ್ಯಾನ್ನ ಬದಲಾಯಿಸಿ, ಗುರಿ ಅಲ್ಲ.